ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಏನಿದೆ, ಆ ಒಂದು ಫಲಿತಾಂಶ ಬಂದಿರೋದ್ರಿಂದ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಆ ಒಂದು ಫಲಿತಾಂಶ ಬಂದ ಮೇಲೆ ಆ ಒಂದು ಖುಷಿಯಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಹೃದಯಾಘಾತದಿಂದ. PKPS ಸದಸ್ಯ ಆಗಿರುವಂತಹ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಹೃದಯಾಘಾತದಿಂದ ಅಂತ ಹೇಳಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ನಿನ್ನೆ ಪ್ರಕಟವಾಗಿತ್ತು. ಆ ಒಂದು ಖುಷಿಯಲ್ಲಿ ಅಭ್ಯರ್ಥಿಗಳು ಮತ್ತು ಬೆಂಬಲಿಗರ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ನಮ್ಮ ನಾಯಕರು ಗೆದ್ದಿರಂತೆ ಸಂಭ್ರಮಾಚರಣೆ ವೇಳೆ PK ಮತ್ತು PS ಸದಸ್ಯ ಆಗಿರುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ರಾಮದುರ್ಗ ತಾಲೂಕಿನ ಕಮಖೇರಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಹನುಮಂತಗೌಡ 40 ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಅಶೋಕ್ ಪಟ್ಟಣ ಅವರ ಒಂದು ಆಪ್ತರಾಗಿರುವಂತಹ ಹನುಮಂತಗೌಡ ಏನಿದ್ದಾನೆ ತೀವ್ರ ಖುಷಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ಅನಿಸುತ್ತೆ. ಕಳೆದ ಒಂದು ವಾರದಿಂದ ಕೂಡ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರು. ಕಾರ್ಮಿಕ ಕಲ್ಯಾಣಕ್ಕಾಗಿ ಇವರು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಇಂತಹ ವ್ಯಕ್ತಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಂದ ಮೇಲೆ ಆ ಒಂದು ಫಲಿತಾಂಶವನ್ನು ಕೇಳಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಬೆಳಗಾವಿಯಲ್ಲಿ ಸಾಕಷ್ಟು ಒಂದು ಕುತೂಹಲವನ್ನು ಮೂಡಿಸಿತ್ತು. ಯಾರು ಗೆಲ್ಲಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ ಇತ್ತು. ಅದಕ್ಕಾಗಿ ಆ ಒಂದು ಅವರ ಒಂದು ನಾಯಕರ ಪರವಾಗಿ ಅಲ್ಲಿನ ಕಾರ್ಯಕರ್ತರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ರು, ಓಡಾಡ್ತಾ ಇದ್ರು. ಹೀಗಾಗಿ ಇವರಲ್ಲಿ ಇವರು ಕೂಡ ಒಬ್ಬರು ಹನುಮಂತಗೌಡ ಅನ್ನುವಂಥವ್ರು ಏನಿದ್ದಾರೆ, PK ಒಂದು ಏನು ಸದಸ್ಯರಿದ್ದಾರೆ, KPS ಒಂದು ಸದಸ್ಯರು, ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತದೆ. ಫಲಿತಾಂಶ ಬಂದಿದೆ. ಫಲಿತಾಂಶದ ಒಂದು ಏನಾಗಿದೆ, ಅವರ ನಾಯಕರು ಗೆದ್ರಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಗೊತ್ತಾದಮೇಲೆ ಅವರು ಖುಷಿಯಿಂದ ಎಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ರಾಮದುರ್ಗ ತಾಲೂಕಿನಲ್ಲಿ ಆದಂತಹ ಘಟನೆ ಇದು. ಹನುಮಂತಗೌಡ 40 ವರ್ಷ ಆತನಿಗೆ. ಎಲ್ಲ ಕೂಡ ಒಂದು ವಾರದ ಮುಂಚೆಯಿಂದ ಕೂಡ ಒಳ್ಳೆ ರೀತಿಯಲ್ಲಿ ಚುರುಕಾಗಿ ಓಡಾಡ್ತಾ ಇದ್ದ. ಎಲ್ಲರ ಜೊತೆ ಮಾತಾಡಿಕೊಂಡು ಚುನಾವಣೆ ರಿಸಲ್ಟು ಬಂತು. ಆ ಒಂದು ಆತನಿಗೆ ಹೃದಯಾಘಾತ ಆಗಿರೋದನ್ನು ಗಮನಿಸಿದರೆ ಆತ ಈ ಒಂದು ಚುನಾವಣೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದ ಮತ್ತು ಎಷ್ಟು ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಅನ್ನೋದು ಅರ್ಥವಾಗುತ್ತೆ. ಆತನ ಒಂದು ಖುಷಿಗೆ ಪಾರವೇ ಇರಲಿಲ್ಲ ಅನಿಸುತ್ತೆ. ಹೀಗಾಗಿ ಈ ಒಂದು ಬ್ಯಾಂಕ್ನ ಒಂದು ಫಲಿತಾಂಶ ಬಂದ ಮೇಲೆ ಅವರಿಗೆ ಹೃದಯಾಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಂಜುನಾಥ ಗೌಡ ಎನ್ನುವಂಥವರು ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದು ಫಲಿತಾಂಶ ಬಂದ ಮೇಲೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.